ಡಾಕ್ಟರ್, ಇನ್ಫರ್ಟಿಲಿಟಿಗೆ ಮೇನ್ ರೀಸನ್ ಅಂದರೆ ಏನಂತ ಹೇಳ್ತೀರಾ? ನೋಡಿ, ನಮ್ಮಲ್ಲಿ ನಮ್ಮ ಜನರಲ್ಲಿ ಎಷ್ಟೊಂದು ಅವೇರ್ನೆಸ್ ಇದೆ. ಇವಾಗ ಬಂಜೆತನದ ಕುರಿತಾಗಿ ಎಷ್ಟೊಂದು ಆರ್ಟಿಕಲ್ಸ್ ಬರುತ್ತೆ. ಆದ್ರೂ ಇವಾಗ್ಲೂ ಸಹ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅಂತ ಬಂದ ತಕ್ಷಣ ಹೆಣ್ಣು ಮಕ್ಕಳನ್ನೇ ದೂಷಿಸಲಾಗುತ್ತೆ. ಅದೊಂದು ಸೊಸೈಟಿಗೆ ಕರ್ಸ್ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಅವೇರ್ನೆಸ್ ಇದ್ರೂ ಸಹ ಒಂದು ದಂಪತಿಗೆ ಮಕ್ಕಳಾಗಿಲ್ಲ ಅಂದ ತಕ್ಷಣ ಹೆಣ್ಣಲ್ಲಿ ಏನೋ ದೋಷ ಇದೆ ಅಂತ ಹೇಳ್ತಾರೆ. ಬಟ್ ಖಂಡಿತವಾಗ್ಲೂ ಅಲ್ಲ. ಅದೇ ಇನ್ಫರ್ಟಿಲಿಟಿ ಕಾರಣಗಳನ್ನ ತಗೊಳ್ಬೇಕಾದ್ರೆ ಗಂಡಿನಲ್ಲೂ ತೊಂದರೆ ಇರ್ಬೋದು, ಹೆಣ್ಣಿನಲ್ಲೂ ತೊಂದರೆ ಇರ್ಬೋದು. ಹೆಚ್ಚಿನ ಅಂಶವಾಗಿ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಹಾಗಾಗಿ ನಾವು ನೋಡ್ತಾ ಇರುವಂತಹ ಕೇಸಸಲ್ಲಿ PCOD ಆಗಲಿ, ಥೈರಾಯ್ಡ್ ಆಗಲಿ, ಅಥವಾ ಗರ್ಭಕೋಶದಲ್ಲಿ ಏನಾದ್ರು ಪ್ರಾಬ್ಲಮ್ ಇರೋದಾಗಲಿ, ಟ್ಯೂಬ್ ಬ್ಲಾಕೇಜ್ ಆಗಲಿ, ಸೊ ಈ ಥರ ಹಲವಾರು ಕಾರಣಗಳಿಂದ ಹೆಣ್ಣು ಮಕ್ಕಳಲ್ಲಿ ಬಂಜೆತನ ಉಂಟಾಗಬಹುದು. ಇನ್ನು ಗಂಡಸರಲ್ಲಿ ವೀರ್ಯಾಣುವಿನ ಸಮಸ್ಯೆ ಇದ್ದಿರಬಹುದು. ಎಷ್ಟೊಂದು ಕೇಸಸಲ್ಲಿ ಏನಾಗುತ್ತೆ ಅಂದರೆ ಇಬ್ಬರಲ್ಲೂ ಸಮಸ್ಯೆ ಇರುತ್ತೆ. ಸೊ ಇದರಲ್ಲಿ ಇಬ್ಬರೂ ಟ್ರೀಟ್ಮೆಂಟ್ಗೆ ಒಳಪಡಿಸೋದು ತುಂಬ ಅಗತ್ಯವಾಗಿರುತ್ತೆ. ಕೆಲವು ಕೇಸಸಲ್ಲಿ ಅಂದರೆ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇದರಲ್ಲಿ ಗಂಡಿನಲ್ಲೂ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇರುತ್ತೆ, ಹೆಣ್ಣಿನಲ್ಲೂ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇರುತ್ತೆ. ಆದ್ರೂ ಯಾವುದೋ ಒಂದು ಕಾರಣಕ್ಕೆ ಮಗು ಆಗ್ತಾ ಇರೋದಿಲ್ಲ, ಗರ್ಭಧಾರಣೆ ಆಗ್ತಾ ಇರೋದಿಲ್ಲ. ಸೊ ನಾವು ಇದನ್ನು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಥವಾ ಕಾರಣವಿಲ್ಲದ ಬಂಜೆತನ ಅಂತ ಕ್ಲಾಸಿಫೈ ಮಾಡಿ. ಇನ್ನು ಡಾಕ್ಟರ್, ಎಲ್ಲ ಒಂದು ಕಡೆ ಮೇನ್ ರೀಸನ್ಸ್ ಏನು ಇನ್ಫರ್ಟಿಲಿಟಿಗೆ ಅಂದಿದ ತಕ್ಷಣ ನೀವು ಫಸ್ಟ್ ಪದ ಯೂಸ್ ಮಾಡಿದ್ದು PCOD. ಹಾಗಿದ್ರೆ PCOD ಅಂದರೆ ಏನು ಅಂತ? PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಇದನ್ನು ಇವಾಗ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಕರೆಯಲಾಗುತ್ತೆ. ಯಾಕೆಂದರೆ ಇದು ಒಂದು ಗ್ರೂಪ್ ಆಫ್ ಡಿಸೀಸ್ ಅಂತಲೇ ಹೇಳ್ಬೋದು. ಎಲ್ಲ ಸಿಸ್ಟಮಲ್ಲೂ ಅವರಿಗೆ ತೊಂದರೆಗಳು ಉಂಟಾಗ್ತಾ ಬರುತ್ತೆ. ಇಟ್ಸ್ ಅ ಕಲೆಕ್ಟಿವ್ ಸಿಂಪ್ಟಮ್ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಅಂಡಾಶಯದಲ್ಲಿ ನೀರುಗುಳ್ಳೆಗಳ ಥರ ಫಾರ್ಮ್ ಆಗುತ್ತೆ. ಪ್ರತಿಯೊಂದು ಹೆಣ್ಣಿನಲ್ಲೂ ಮುಟ್ಟಾಗೋದು, ಮಂತ್ಲಿ ಮುಟ್ಟಾಗೋದು ಅಥವಾ ಫಸ್ಟ್ ಟೈಮ್, ಇವೆಲ್ಲ ಸಹಜ ಕ್ರಿಯೆ, ನ್ಯಾಚುರಲ್ ಪ್ರಾಸೆಸ್ ಅಂತ ಹೇಳ್ಬೋದು. ಒಂದು ಹೆಣ್ಣಿನ ದೇಹದಲ್ಲಿ ಇರುವಂತಹ ಹಾರ್ಮೋನ್ಗಳ ಸಹಾಯದಿಂದ ನೈಸರ್ಗಿಕವಾಗಿ ಆಗುವಂಥ ಕ್ರಿಯೆಗಳಿವೆಲ್ಲ. ಸೊ ಯಾವಾಗ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗುತ್ತೋ ಆವಾಗ ಈ ಕ್ರಿಯೆಗಳು ಏರ್ಪೇರಾಗ್ತಾ ಬರುತ್ತೆ. ಸೊ PCODನೂ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಉಂಟಾಗುವಂಥ ಒಂದು ಕಾಯಿಲೆ ಅಂತ ಹೇಳ್ಬೋದು. ಏನಾಗುತ್ತೆ ಅಂದರೆ PCODಯಲ್ಲಿ ತಿಂಗಳ ನೀರುಗುಳ್ಳೆಗಳು ಪ್ರತಿಯೊಂದು ಹೆಣ್ಣಲ್ಲೂ ಫಾರ್ಮ್ ಆಗುತ್ತೆ. ಅದರೊಳಗಡೆ ಅಂಡಾಣು ಫಾರ್ಮ್ ಆಗುತ್ತೆ. ಅಂಡಾಣು 14ನೇ ದಿವಸ ಒಡೆದುಬಿಟ್ಟು ಆಚೆ ಬಂದಾಗ ಪ್ರೆಗ್ನೆನ್ಸಿ ಆಗಲಿಕ್ಕೆ ಹೆಲ್ಪ್ ಆಗೋದು. ಈ PCOD ಪೇಷಂಟ್ಸಲ್ಲಿ ಏನಾಗುತ್ತೆ ಅಂದರೆ ಈ ಅಂಡಾಣು ಏನು ಆಚೆ ಬರಬೇಕೋ ಅದು ರಿಲೀಸೇ ಆಗೋದಿಲ್ಲ. ಓವ್ಯುಲೇಷನ್ ಪ್ರಾಸೆಸ್ಸೇ ನಿಂತು ಹೋಗಿರುತ್ತೆ. ಸೊ ಓವ್ಯುಲೇಷನ್ ಪ್ರಾಸೆಸ್ ನಿಂತೋಗುತ್ತೆ ಅನ್ನೋದಕ್ಕಿಂತ ಸಬ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅಂದರೆ ಓವ್ಯುಲೇಷನ್ ಪ್ರಾಸೆಸ್ ಯಾವಾಗಲೂ ಆಗೋದು, ಅಂಡಾಣು ಉತ್ಪತ್ತಿ ಆದ್ರೂ ಸಹ ಅಂಡಾಣು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಸೊ ಈ ಕಾರಣದಿಂದ ಏನಾಗುತ್ತೆ, ನೀರುಗುಳ್ಳೆಗಳು ಅದೇ ಥರ ಉಳ್ಕೊತಾ ಬರುತ್ತೆ. ಸೊ ಪ್ರತಿ ತಿಂಗಳು ಒಂದು 3-4 ನೀರುಗುಳ್ಳೆ ಉಳ್ಕೊತಾ ಬಂದಲ್ಲಿ ತಿಂಗಳ ಅಂಡಾಶಯ ನೀರುಗುಳ್ಳೆಗಳಿಂದ ತುಂಬ್ಕೊತಾ ಬರುತ್ತೆ. ಸೊ ಇದನ್ನೇ ನಾವು ಪಾಲಿಸಿಸ್ಟ್ ಅಥವಾ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಿ. ಕಾರ್ಯಕ್ರಮದಲ್ಲಿ ಕಾಲರ್ ಇದ್ದಾರೆ, ಕಾಲರ್ನ ಮಾತಾಡ್ಸೋಣ. ಹಲೋ, ನಮಸ್ತೆ, ಹೆಸರು ಹೇಳಿ. ಮೇಡಮ್ ಪ್ರಿಯಾಂಕಾ ಅಂತ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ಬೆಂಗಳೂರಿಂದ ಮೇಡಮ್. ಸರಿ, ನಿಮ್ಮ ಸಮಸ್ಯೆ ಏನಿದೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿಮಾ. ನಮಸ್ತೆ ಪ್ರಿಯಾಂಕಾ, ಹೇಳಿ. ನಮಸ್ತೆ ಮೇಡಮ್. ಮೇಡಮ್, ನನಗೆ ಮದುವೆ ಆಗಿ 5 ವರ್ಷ ಆಯ್ತು. ಇನ್ನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿಲ್ಲ ಮೇಡಮ್. ಎಲ್ಲಾದ್ರೂ ತೋರಿಸಿದ್ದೀರಾ? ಏನಾದ್ರು ಸಮಸ್ಯೆ ಇದೆ ಅಂತ ಕಂಡು ಬಂದಿದೆಯಾ? ತುಂಬಾ ಕಡೆ ತೋರಿಸಿದೀನಿ ಮೇಡಮ್, ಎಲ್ಲ ಟೆಸ್ಟ್ ಮಾಡ್ತಿದೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೂ ಇನ್ನು ಕನ್ಫರ್ಮ್ ಆಗಿಲ್ಲ. ನಿಮ್ಮ ಯಜಮಾನ್ರದ್ದು ಪರೀಕ್ಷೆ ಮಾಡಲಾಗಿದೆಯಾ? ವೀರ್ಯಾಣು ಪರೀಕ್ಷೆ ಮಾಡ್ತಿದೀವಿ ಮೇಡಮ್, ಅದು ನಾರ್ಮಲ್ ಇದೆ ಅಂತಾನೆ ಹೇಳಿದ್ದಾರೆ ಮೇಡಮ್. ಓಕೆ, ನೋಡಿ ಪ್ರಿಯಾಂಕಾ ಅವರೇ, ಎಷ್ಟೊಂದು ಸಲ ಏನಾಗುತ್ತೆ ಅಂದರೆ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇರುತ್ತೆ, ಆದ್ರೂ ಸಹ ಪ್ರೆಗ್ನೆನ್ಸಿ ಆಗ್ತಾ ಇರೋದಿಲ್ಲ. ಇದನ್ನು ನಾವು ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಷ್ಟೊಂದು ಸಲ ಏನಾಗುತ್ತೆ ಅಂದರೆ ಹೆಣ್ಣಿನಲ್ಲಿ ಆ್ಯಂಟಿಸ್ಪರ್ಮ್ ಆ್ಯಂಟಿಬಾಡೀಸ್ ಅಂತ ಒಂದು ಫಾರ್ಮ್ ಆಗಿರುತ್ತೆ. ಸೊ ಅದು ವೀರ್ಯಾಣು ನಾಶ ಮಾಡುವಂತಹ ಒಂದು ಕೆಪಾಸಿಟಿ ಇರುತ್ತೆ ಅದಕ್ಕೆ. ಸೊ ವೀರ್ಯಾಣು ಏನು ಎಗ್ನ ಫರ್ಟಿಲೈಸ್ ಮಾಡಬೇಕೋ ಅದು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದರೆ ಇಮಿಡಿಯೇಟ್ಲಿ ನಾಶ ಆಗ್ತಾ ಬರುತ್ತೆ. ಸೊ ಈ ತೊಂದರೆಗೆ ಕಂಡುಹಿಡಲಿಕ್ಕೆ ಯಾವ ಟೆಸ್ಟನ್ನು ಇರೋದಿಲ್ಲ. ಹಾಗಾಗಿ ಇದನ್ನು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿಯಲ್ಲಿ ಕ್ಲಾಸಿಫೈ ಮಾಡ್ತೀವಿ ನಾವು. ಸೊ ಹಾಗಾಗಿ ನಿಮ್ಮ ರಿಪೋರ್ಟ್ಸ್ ಏನೆಲ್ಲ ಇದೆ ಅಥವಾ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ಇದುವರೆಗೂ
ಅದೆಲ್ಲ ನಮಗೆ ಬೇಕಾಗುತ್ತೆ. ಸೊ ಏನಕ್ಕೋಸ್ಕರ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ, ಅಕಸ್ಮಾತಾಗಿ ಟ್ಯೂಬ್ ಬ್ಲಾಕ್ ಇದ್ದರೆ ಅದಕ್ಕೋಸ್ಕರ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಅಥವಾ ಆಪ್ರೇಷನ್ ಮಾಡ್ತಿದ್ದೀರಾ, ಇವೆಲ್ಲ ನಮಗೆ ಟ್ರೀಟ್ಮೆಂಟ್ ಹಿಸ್ಟ್ರಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನೆಲ್ಲ ಇದುವರೆಗೂ ನೀವು ಟ್ರೀಟ್ಮೆಂಟ್ ಮಾಡಿಸಿದ್ದೀರಾ ಆ ಹಿಸ್ಟ್ರಿನ ತಗೊಂಡ್ಬಿಟ್ಟು ನಮ್ಮನ್ನು ಭೇಟಿಯಾಗಿ ಖಂಡಿತವಾಗ್ಲೂ ಹೋಮಿಯೋಪತಿಯಲ್ಲಿ ಒಳ್ಳೆ ಪರಿಹಾರ ಇದೆ ಅಂತ ಹೇಳ್ಬೋದು.